ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ನಡೆಸುವ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024ರ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ. ತರಗತಿ 5 ವಿಷಯ ಗಣಿತ, ಮಾಧ್ಯಮ ಕನ್ನಡ ಮಾಧ್ಯಮ. ಅಂಕಗಳು 40 ಅಂಕಗಳಿರುತ್ತ, ಸಮಯ 2 ಗಂಟೆ. ಆ ವಿದ್ಯಾರ್ಥಿ ಈ ಫಾರ್ಮ್ ಯಾವ ರೀತಿಯಾಗಿ ತುಂಬಬೇಕು ಅಂತ ಇದೆ. ಪರೀಕ್ಷೆಯನ್ನ ಬರೆಯುವಾಗ ಮೊದಲಿಗೆ ಮಾಹಿತಿಯನ್ನು ನೀಡೋದು, ವಿದ್ಯಾರ್ಥಿ ಹೆಸರು, ಸ್ಯಾಟ್ಸ್ ಸಂಖ್ಯೆ ಅಂದ್ರ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಂಖ್ಯೆ, ವಿದ್ಯಾರ್ಥಿಯ ಸಹಿ, ಇದನ್ನೆಲ್ಲ ಕೊಠಡಿಯ ಮೇಲ್ವಿಚಾರಕರು ಅವ್ರದ್ದು ಹೇಳ್ತಾರ. ಶಾಲೆಯ ಡೈಸ್ ಕೋಡ್, ಶಾಲೆ ಹೆಸರು ಅದನ್ನ ನೋಡ್ಕೊಂಡು ತುಂಬ್ತಾರ. ಈಗ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನ ನೋಡೋಣ. ನೋಡ್ರಿ, ಫಸ್ಟ್ ಮೇನ್ ಅಲ್ಲಿ 1ರಿಂದ 12ವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ. ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ ಅಂತ ಹೇಳಿದ್ರು. ಫಸ್ಟ್ ಮೇನ್ ಒಳಗೆ 1ನೇ ಕ್ವಶನ್ ನೋಡಿ. ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು 0 ಉತ್ತರ ಡಿ. ಇಲ್ಲೇ ಡಿ ಕ್ಷಮಾಕ್ಷರ ಡಿ ಅಂತ ಬರೆದು 0 ಅಂತ ಬರೀಬೇಕು. 0. ನೆಕ್ಸ್ಟ್ 2ನೇ ಪ್ರಶ್ನೆ. ಇವುಗಳಲ್ಲಿ 4x2 ಪ್ರತಿನಿಧಿಸುವ ಚಿತ್ರ. 4x2 ಅಂತ ಕೇಳಿದ್ದಾರೆ. 4 2 8. ನಮಗ್ ಗೊತ್ತು ಗುಣಾಕಾರ ಅಂದ್ರ ಪುನರಾವರ್ತಿತ ಸಂಕಲನ ಅಂತಂದು. ಅಂದ್ರ 4 ಪ್ಲಸ್ 4. 4 2 ಸರಿ ಇದಾವು, 8. ಇದನ್ನು ಹೋಲುವ ಚಿತ್ರ ಎಲ್ಲಿದೆ? ಸಿ ದೊಳಗಿದೆ. ಆದ್ದರಿಂದ ಉತ್ತರ ಸಿ. ಇಲ್ಲ ಚಿತ್ರ ಹಾಕ್ತೀವಿ. ಇಲ್ಲಿ ಉತ್ತರ ಬರ್ದಿರ್ತೀರಲ್ಲ ಸಿ ಅಂತಂದು. ನೆಕ್ಸ್ಟ್ ಚಿತ್ರ ಹಾಕಿ. ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನ. ಬಿ ವ್ಯವಕಲನ. ಮುಂದಿನ ಪ್ರಶ್ನೆ. 35,756 ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ 35,756 ಅಂತ ಕೇಳಿದ್ದಾರೆ. ನಾವು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಾಗಿದೆ. ಹಂಗಂದ್ರ 100 ಸ್ಥಾನ ನೋಡ್ಬೇಕು ನಾವು. 100 ಸ್ಥಾನದೊಳಗ 5, 6,
7, 8 ಮತ್ತು 9 ಬಂದಾಗ 1000 ಸ್ಥಾನಕ್ಕೆ ಒಂದನ್ನ ಸೇರಿಸಬೇಕು. ಅಂದ್ರೆ 3 ಹಂಗ ಬರಿತೀವಿ, 1000 ಸ್ಥಾನಕ್ಕೆ ಒಂದ್ ಸೇರಿಸ್ತೀವಿ, ಮುಂದಿನವೆಲ್ಲ 0. 110 ಬಿಡಿ ಸ್ಥಾನಗಳನ್ನ 0 ಬರೆಯಬೇಕು. ಉತ್ತರ 36,000. 36,000 ಎ ಆಪ್ಷನ್ ನಲ್ಲಿದೆ. ಎ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ. MN ರೇಖಾಖಂಡದ ಮೇಲೆ MTU ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ. M to N ಇದು ಒಂದು ರೇಖಾಖಂಡ, 10 ಭಾಗಗಳದವು, ಒಟ್ಟು ಭಾಗಗಳು 10. ನಾವು ಒಟ್ಟು ಭಾಗಗಳನ್ನ ಛೇದದೊಳಗೆ ಬರ್ತೀವಿ ನೋಡ್ರಿ. M to T ಪ್ರತಿನಿಧಿಸುವ ಭಾಗ ಅಂತಂದ್ರ M to T ಇಲ್ಲಿಂದ ಇಲ್ಲಿವರೆಗೂ ಪ್ರತಿನಿಧಿಸುವ ಭಾಗ 4. ನೋಡ್ರಿ, ಛೇದದೊಳಗ 10, 100, 1000, 10,000, ಲಕ್ಷ ಈ ರೀತಿ ಇದ್ದಾಗ ಛೇದದೊಳಗ ಎಷ್ಟು 0 ಇರ್ತಾವೋ ಅಂಶದೊಳಗ ಅಷ್ಟು ಸಂಖ್ಯೆ, ಬಿಡಿ ಸ್ಥಾನದಿಂದ ಅಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ಅಂದ್ರ ಇದು 0.4. ಇಲ್ಲಿ 1 0 ಇದೆ, ಅದರಿಂದ ಬಿಡಿ ಸ್ಥಾನದಿಂದ ಒಂದ್ ಸಂಖ್ಯೆ ಬಿಟ್ಟು ಪಾಯಿಂಟ್ ಅಂದ್ರೆ ಇದು 0.4 ಬಿ. ನೆಕ್ಸ್ಟ್ 0.43 ರಲ್ಲಿ 3ರ ಸ್ಥಾನ ಬೆಲೆ ಅಂತ ಕೇಳಿದೆ. ನೋಡ್ರಿ, ಇದನ್ನ ಹೆಂಗ್ ಬರ್ತೀವಿ? 0.43 = 4/10, 10ನೇ 4 ಪ್ಲಸ್ 3/100, 100ನೇ 3. ಆದ್ದರಿಂದ ಇದು ಶತಾಂಶದಲ್ಲಿರುತ್ತೆ. ಎ ಶತಾಂಶ. ಮುಂದಿನ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 7. ರೂಪಾಯಿ 17.15 ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳಿದೆ. ನಮಗ್ ಗೊತ್ತು, 1 ರು, 1 ರು ಅಂದ್ರ 100 ಪೈಸೆ. 100 ಪೈಸೆ ಸರಿನಾ? ನನಗೆ ಎಷ್ಟು ಕೇಳಿದ್ದಾರೆ? 17.15 ರು ಅಂದ್ರ ಎಷ್ಟು ಅಂತ ಕೇಳಿದ. ಎಷ್ಟು ಅಂದ್ರೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್. x is equal to 17.15 into 100 is equal to 1000. ಇಲ್ಲೇ 2 0 ಇದಾವು, ಈ ಬಿಂದು ಈ ಕಡೆ ಶಿಫ್ಟ್ ಆಗತ್ತ. ಅದರಿಂದ ಇದೇನಾಗತ್ತ? 1715 ಆಗುತ್ತೆ. ಉತ್ತರ 1715 ಪೈಸೆ. ಎಲ್ಲಿದೆ ಅದು? ಸಿ 1715 ಪೈಸೆ. ಅಧಿಕ ವರ್ಷದಲ್ಲಿ 8ನೇ ಕ್ವೆಶ್ಚನ್. ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ. ನೋಡ್ರಿ, 2024ನೇ ಇಸ್ವಿ ಇದು ಅಧಿಕ ವರ್ಷ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ವರ್ಷದಲ್ಲಿ 365 ದಿನ 6 ಗಂಟೆ ಇರುತ್ತೆ. ಅದನ್ನ 365 ದಿನ 1/4 ಗಂಟೆ ಅಥವಾ 365.1/4 ಅಂತ ಬರೆದಿರ್ತೀವಿ. ಸಾಮಾನ್ಯ ದಿನದೊಳಗೆ ಈ ರೀತಿ ಇರುತ್ತೆ.
ಇದು 1/4 1/4 1/4 1/4 1/4 ಪ್ಲಸ್ 1/4 ಈ ರೀತಿ 4 ಕೂಡಿಸಿದಾಗ ನಮ್ಗೆ 1 ಆಗುತ್ತೆ. ಅಂದ್ರೆ 1 ದಿನ ಆಗುತ್ತೆ. 24 ಡೇಸ್. ಇದು 1/4 ಅಂದ್ರೆ 6 ಗಂಟೆ 6 ಗಂಟೆ 6 ಗಂಟೆ ಈ ರೀತಿ ತಗೊಂಡಾಗ 24 4 ತಗೊಂಡಾಗ 24 ದಿನ ಅಂದ್ರೆ 4 ವರ್ಷಕ್ಕ ಇದು 24 ಗಂಟೆ ಆಗತ್ತ. 1 ದಿನ ಆಗತ್ತ, 24 ಗಂಟೆ ಆಗತ್ತ. 4 ವರ್ಷಕ್ಕಿದು 366 ದಿನ ಆಗುತ್ತ. ಆವಾಗ ಫೆಬ್ರವರಿಯಲ್ಲಿ 1 ದಿನ ಹೆಚ್ಚಿಗೆ ಆಗುತ್ತೆ. ಫೆಬ್ರವರಿ 29 ಅಂತ ಬರುತ್ತೆ. ಇದು 2024ನೇ ಇಸ್ವಿ ಫೆಬ್ರವರಿ 29 ದಿನ ಬಂದಿದೆ. ನೀವು ನೋಡ್ಬೋದು ಕ್ಯಾಲೆಂಡರ್ ಅಲ್ಲಿ. ಆದ್ದರಿಂದ ಡಿ ಉತ್ತರ. ಮುಂದಿನ ಪ್ರಶ್ನೆ 9. ನಾವು ಆಯತವನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ. ಆಯತವನ್ನ ಒಂದು ಆಯತ ತಗೊಂಡು, ಇದು ಒಂದು ಆಯತ, ಇದೇ ರೀತಿ ತಗೋಬೇಕಂತ ಏನಿಲ್ಲ, ಹಿಂಗ್ ತಗೊಂಡ್ರೆ ನಡೆಯುತ್ತೆ. ಆಯತ, ಒಂದು ಆಯತವನ್ನ ನಿಗದಿತ ಅಕ್ಷದಲ್ಲಿ ನಾವು ತಿರುಗಿಸಿದ್ವಿ ಅಂದ್ರೆ ನಮ್ಗ ಸಿಲಿಂಡರ್ ಆಕೃತಿ ದೊರೆಯುತ್ತೆ. ಉತ್ತರ ಸಿ. ಈ ರೀತಿ ಎಕ್ಸಾಮ್ ನಲ್ಲಿ ಪಾಸ್ ಹೊಡೆಯೋ ಅವಶ್ಯಕತೆ ಏನಿಲ್ಲ. ಉತ್ತರ ಸಿ ಅಂತ ಬರೋದು, ಸಿಲಿಂಡರ್ ಅಂತ ಬರೆದ್ರೆ ಸಾಕು. ಸಿಲಿಂಡರ್. 10. ಒಂದು ಘನಾಕೃತಿಯ ಪಾರ್ಶ್ವನೋಟ ಆಯತ ರೀತಿ ಮತ್ತು ಮೇಲ್ಭಾಗದ ನೋಟದಲ್ಲಿ ವೃತ್ತ ರೀತಿ ಕಂಡು ಬಂದರೆ ಆ ಘನಾಕೃತಿಯು ಸಿಲಿಂಡರ್ ಆಗಿರುತ್ತದೆ. ಇದು ಇಲ್ಲಿದೆ ನೋಡಿ. ಪಾರ್ಶ್ವನೋಟ ಈ ರೀತಿಯಾಗಿದೆ, ಮೇಲ್ಭಾಗದ ನೋಟ ಈ ರೀತಿಯಾಗಿದೆ. ವೃತ್ತ ಈ ರೀತಿಯಾಗಿದ್ರ ಸಿಲಿಂಡರ್ ಅಂತ ಹೇಳ್ತೀವಿ. ಬಿ. ಮುಂದಿನ ಪ್ರಶ್ನೆ 11. ನೋಡ್ರಿ 11. ಇದೇ ವಿನ್ಯಾಸವು ಮುಂದುವರೆದರೆ ಅಂದ್ರ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸೈನ್ ಇದೆ, ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಚಿಹ್ನೆ. ಈ ವಿನ್ಯಾಸನ ಮುಂದುವರೆದ್ರ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು ಇಲ್ಲಿ ನೋಡಿ, ಇಲ್ಲೇ ಇದು 1 2 3 ಇದು 3 ಇದಕ್ಕೆ 4 ಅಂತ ಕೊಟ್ರ ಈ ರೀತಿ ಹೋಗ್ತಾ ಇದೆ. 4 1ಕ್ಕೆ ಬಂದಿದೆ. ಆ ನಂತರ 4 1ಕ್ಕೆ ಬಂದಿದೆ. ನೆಕ್ಸ್ಟ್ ಇಲ್ಲಿ 1ನೇ ಪ್ಲೇಸ್ ನೊಳಗಿರೋದು ಇಲ್ಲಿ 2ನೇ ಪ್ಲೇಸ್ ನಾಗ ಇರುತ್ತ, 2ನೇ ಪ್ಲೇಸ್ ನೊಳಗಿರೋದು 3ನೇ ಪ್ಲೇಸ್. ಇಲ್ಲಿ ಏನಾಗುತ್ತ, ಇಲ್ಲಿರೋದು ಇಲ್ಲಿ ಬಂತು. ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಬಂದೈತಿ. ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಬರುತ್ತ ಅಂತಂದ್ರ
ಇಲ್ಲಿ ನೆಕ್ಸ್ಟ್ ಗುಣಾಕಾರ ಬಂದಿರುತ್ತ. ಇಲ್ಲೇ ನಾವು ಗುಣಾಕಾರ ಚಿಹ್ನೆಯನ್ನ ತಗೊಂತೀವಿ. ಫಸ್ಟ್ ದೊಳಗೆ ಇಲ್ಲೇ ಗುಣಾಕಾರ ಚಿಹ್ನೆ ಬರುತ್ತೆ. ಇಲ್ಲೇ 4th ಪ್ಲೇಸ್ 1ನೇ ಪ್ಲೇಸಿಗೆ ಬಂದ್ರ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಗುಣಾಕಾರ ಚಿಹ್ನೆ ಬಂದಿದ್ರ ಅದ್ರ ಹಿಂದ ಪ್ಲಸ್ ಇರುತ್ತ. ಪ್ಲಸ್ ಇಲ್ಲಿ ಬರ್ಬೇಕು ಅಂದ್ರ ಇದು ಪ್ಲಸ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸಂಕಲನ ಚಿಹ್ನೆ ಎಷ್ಟು? ಇದು 4 ಆಯ್ತು. ಇದು 5ನೇ ಚಿತ್ರ. 5ನೇ ಚಿತ್ರ 1ನೇ ಚಿತ್ರ ಸೇಮ್ ಇದೆ ಅಂದ್ರ 5. ಉತ್ತರ ಎ. ನೆಕ್ಸ್ಟ್ 12. ಈ ಕೆಳಗಿನವುಗಳಲ್ಲಿ ಕೇವಲ 2 ಸಮಮಿತಿ ಅಕ್ಷಗಳು ಮಾತ್ರ ಹೊಂದಿರುವ ಆಕೃತಿ. ಆಯತ ಕೇವಲ 2 ಸಮಮಿತಿ ಅಕ್ಷ ಹೊಂದಿರುತ್ತೆ. ಈ ರೀತಿ. ಮುಂದಿನ ಪ್ರಶ್ನೆ. ಸೆಕೆಂಡ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳು. 10 into 2 is equal to 20 ಮಾರ್ಕ್ಸ್ ಇರುತ್ತೆ. ಇಲ್ಲಿ 10 ಪ್ರಶ್ನೆ ಇರ್ತಾವು, 2 ಅಂಕದ್ದು. ನೋಡಿ 13. ಸೆಕೆಂಡ್ ಮೇನ್ ನಲ್ಲಿ 13ನೇ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ನಂಬರ್ 12ರಿಂದ ಕಂಟಿನ್ಯೂಸ್ ಆಗಿ 13 ಇದೆ. ಆದ್ರೆ 13ಕ್ಕೆ 2 ಮಾರ್ಕ್ಸ್. 2439 ಇಂಟು 37ರ ಗುಣಲಬ್ಧ ಕಂಡುಹಿಡಿಯಿರಿ. 2439 ಇಂಟು 37. ಏಳು 9 63. 6. Next 7 3s 21 27 carry 2. 7 28 2 7 4 3 3 ಇಂಟು 9 ಅಂದ್ರೆ 3 9 27 ಕ್ಯಾರಿ 2. ನೆಕ್ಸ್ಟ್ 3 3 9 9 2 11 ಕ್ಯಾರಿ 1. ನೆಕ್ಸ್ಟ್ 3 4 12 12 1 13 ಕ್ಯಾರಿ 1. ನೆಕ್ಸ್ಟ್ 3 7 6 1 6 ಕ್ಯಾರಿ 1 7. 3 14 7 plus 7 14 2 7 plus 3 10 carry 1 1 plus 7 8 8 plus 1 9. 9243 ಉತ್ತರ. 14ನೇ ಪ್ರಶ್ನೆ. 1653 8ರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ. 1653 8ರಿಂದ ಭಾಗಿಸಿದಾಗ 8 2 16 0 0. ನೆಕ್ಸ್ಟ್ 5 ತಗೊಂಡ್ವಿ. 5 8ಗಿಂತ ಚಿಕ್ಕ ಸಂಖ್ಯೆ
ಆದ್ರಿಂದ ಇಲ್ಲಿ 0 ತಗೊಂತೀವಿ, ಮುಂದಿನ ಸಂಖ್ಯೆ ತಗೋತೀವಿ. ನೆಕ್ಸ್ಟ್ 8 6 8 48, 3 8 5, 5 5 ಹೋದ್ರ ಇದು ಶೇಷ, ಇದು ಭಾಗಲಬ್ಧ. ಭಾಗಲಬ್ಧ 206, ಶೇಷ 5. ಉತ್ತರ 15ನೇ ಪ್ರಶ್ನೆ. 56/100 ದಶಮಾಂಶ ಭಿನ್ನರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. (56/100) ದಶಮಾಂಶ ಭಿನ್ನರಾಶಿಯಾಗಿ ಬರೀರಿ ಅಂತ ಹೇಳಿದಾರ. ಇದು 10ನೇ 5 ಪ್ಲಸ್ 100ನೇ 6, 0.5 ಪ್ಲಸ್ 0.06. ನೋಡ್ರಿ, ಛೇದದೊಳಗ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ ಈ ರೀತಿ ಇದ್ದಾಗ ಛೇದದೊಳಗ ಎಷ್ಟು 0 ಇರುತ್ತ, ಬಿಡಿ ಸ್ಥಾನದಿಂದ ಅಷ್ಟು ಸಂಖ್ಯೆ ಬಿಟ್ಟು ಬಿಂದುವನ್ನ ಕೊಡಬೇಕು. ಇಲ್ಲಿ 1 0 ಇದೆ, ಇಲ್ಲಿ 2 0 ಇದೆ. ಆದ್ರಿಂದ ಇಲ್ಲಿ 1 ಸಂಖ್ಯೆ ಬಿಟ್ಟು ಬಿಂದು ಕೊಟ್ಟ, ಇಲ್ಲಿ 2 ಸಂಖ್ಯೆ ಬಿಟ್ಟು ಬಿಂದು ಕೊಟ್ಟ. ಇವು ಎರಡನ್ನ ಸೇರಿಸಿದಾಗ ಕೂಡಿಸಿದಾಗ 0.56 ಬರುತ್ತೆ. ಇಲ್ಲೇ ಈಸಿಯಾಗಿ ಹೇಳ್ಬೋದು. ಇದನ್ನ ಬರೆಯೋ ವಿಧಾನ ಹೆಂಗ್ ಗೊತ್ತಾಗ್ಲಿ ಅಂತ ವಿವರಿಸಿ. ಇದನ್ನ 0.56 ಅಂತ ಬರಿತೀವಿ. ಮುಂದಿನ ಪ್ರಶ್ನೆ 16. ರೂಪಾಯಿ 348.25 500ರಿಂದ ಕಳೆಯಿರಿ. ನೋಡ್ರಿ, ಇಲ್ಲಿ ಪೈಸೆ ಕೊಟ್ಟರ, ಇಲ್ಲಿ ಪೈಸೆ ಇಲ್ಲ. ಆದ್ರಿಂದ ಇದನ್ನ ಹೆಂಗ್ ಬರಿತೀವಿ? 500 0 ಪೈಸೆ. ಇದ್ರೊಳಗ 348.25 ಕಳಿಬೇಕಾಗಿದೆ. ವ್ಯವಕಲನ ಚಿಹ್ನೆ. 0 ಒಳಗೆ 5 ಹೋಗಕ್ಕಾಗಲ್ಲ, ಅದಕ್ಕ ದಶಕ ತಗೋತೀವಿ. 5 ಕ್ಯಾರಿ 1 7 1 5 1 151.75 151.75. ಮುಂದಿನ ಪ್ರಶ್ನೆ. ಅನಂತನು 2.1/4 kg ಬಾಳೆಹಣ್ಣನ್ನ ಕೊಳ್ಳುವನು. ಬಾಳೆಹಣ್ಣಿನ ಪ್ರಮಾಣವನ್ನ ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ನಮ್ಗ 1 kg is equal to 1000 ಗ್ರಾಮ್ ಅಂತ ಗೊತ್ತಿದೆ. 1000 ಗ್ರಾಮ್. 1000 ಗ್ರಾಮ್ ಅನ್ನ 4 ಭಾಗ ಮಾಡಿದ್ರ 1000 kg ಅನ್ನ 4 ಭಾಗಗಳಾಗಿ ಮಾಡಿದ್ರ
ಒಂದು ಭಾಗದೊಳಗ ನಮ್ಗ 250 ಬರುತ್ತೆ. 250 ಗ್ರಾಮ್. ಅಂದ್ರ 2 kg ಅಂದ್ರ 2000 ಗ್ರಾಮ್. 2000 1/4 kg ಅಂದ್ರ 250 ಗ್ರಾಮ್. ಎಲ್ಲವನ್ನ ಸೇರಿಸಿದ್ರ 0, 5, 2, 2. 2250 ಗ್ರಾಮ್ಗಳಲ್ಲಿ 2.1/4 kg ಅಂದ್ರೆ 2250 ಗ್ರಾಮ್. ಹ್ಮ್. 8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನ ತುಂಬಿಸಲಾಗಿದೆ. ಹಂಗ ರಫ್ ಆಗಿ ಒಂದು ಡಯಾಗ್ರಾಮ್ ಹಾಕ್ತೀನಿ. 8 ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನ, ಇದು ಒಂದು ಪಾತ್ರೆ. ಇದಕ್ಕೆ ಬೇಕಾಗುವ ನೀರು ಚಿಕ್ಕದು. ಇದರಿಂದ 8 ತಂಬಿಗೆ ಇದಕ್ಕೆ ಹಾಕ್ಬೇಕಾಗಿದೆ. ಇದು ದೊಡ್ಡ ಪಾತ್ರೆ. ಆ ಪಾತ್ರೆಯಲ್ಲಿ, ಈ ಪಾತ್ರೆಯಲ್ಲಿ 5 ಲೀಟರ್ 600 ಮಿಲಿಲೀಟರ್ ನೀರು ತುಂಬಿದ್ದರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು? ಇದ್ರೊಳಗೆ ಎಷ್ಟಿದೆ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲೇ ಲೀಟರ್ನೊಳಗಿದೆ, ಇಲ್ಲೇ 8 ತಂಬಿಗೆ ಅಂತ ಹೇಳಿದಾರೆ. ಇದು ಲೀಟರ್ ಬರ್ಬೇಕಾಗಿತ್ತೇನೋ. 8 ಲೀಟರ್ ಅಂತ ಇಟ್ಕೊಳ್ಳೋಣ. 8 ಲೀಟರ್ ಅಂದ್ರ 1 ಲೀಟರ್ ಈಸ್ ಈಕ್ವಲ್ ಟು 1000 ಮಿಲಿಲೀಟರ್ ಅಂತ ನಮ್ಗೆ ಗೊತ್ತಿದೆ. ಇಲ್ಲಿ ಮಿಲಿಲೀಟರ್ ಗೊತ್ತಿಲ್ಲ ಅಂದ್ರ 0 ಆಯ್ತು. 5 ಲೀಟರ್ 600 ಮಿಲಿಲೀಟರ್ ಪಾತ್ರೆಯೊಳಗ, ಅಂದ್ರೆ ಈಗ ಪಾತ್ರೆಯಲ್ಲಿ ನೀರ್ ಐತಿ. ಇಲ್ಲಿರೋ ನೀರಿನ ಪ್ರಮಾಣ ಎಷ್ಟು ಅಂದ್ರ -0, 0, 4, 1. 2 ಲೀಟರ್ 400 ಮಿಲಿಲೀಟರ್ ಅಂತ ಹೇಳ್ತೀವಿ ಉತ್ತರ. ಮುಂದಿನ ಪ್ರಶ್ನೆ 19. 3 ಗಂಟೆ 50 ನಿಮಿಷ 30 ಸೆಕೆಂಡ್ಗಳನ್ನ 2 ಗಂಟೆ 15 ನಿಮಿಷ 50 ಸೆಕೆಂಡ್ಗೆ ಕೂಡಿಸಿ. ನೋಡಿ, ನಾವು ಮೊದ್ಲು ಗೊತ್ತಿರ್ಬೇಕಾಗಿದ್ದು 1 ಗಂಟೆ ಅಂದ್ರ 60 ನಿಮಿಷ ಅಂತ ಗೊತ್ತಿರ್ಬೇಕು. ಎರಡನೇದು 1 ನಿಮಿಷ ಅಂದ್ರ 60 ಸೆಕೆಂಡ್. ಇದು ಬೇಸಿಕ್, ಇದು ಗೊತ್ತಾಗಿರ್ಬೇಕು. ನೆಕ್ಸ್ಟ್ ಏನೇನ್ ಕೇಳಿದಾರೆ, ಏನೇನ್ ಕೂಡಿಸು ಅಂತ ಹೇಳಿದಾರೆ? 3 ಗಂಟೆ 50 ನಿಮಿಷ 30 ಸೆಕೆಂಡ್. ಇಲ್ಲೇ ಗಂಟೆಯೊಂದಿಗೆ, ನಿಮಿಷವನ್ನ ನಿಮಿಷದೊಂದಿಗೆ, ಸೆಕೆಂಡ್ನೊಂದಿಗೆ, ಮಾನಗಳು ಸೇಮ್ ಇದ್ದಿದ್ದ ಮಾನದೊಂದಿಗೆ ಮಾತ್ರ ಕೂಡಿಸ್ಬೇಕು ಅಥವಾ ಕಳಿಬೇಕು. 2 ಗಂಟೆ 15 ನಿಮಿಷ 50 ಸೆಕೆಂಡ್ ಕೂಡಿಸ್ಬೇಕು. 0, 8, 80 ಸೆಕೆಂಡ್ 5, 65 ನಿಮಿಷ. ಇದು 5 ಗಂಟೆ. 5 ಗಂಟೆ ನೋಡ್ರಿ, ಇಲ್ಲಿ ನಾವು ಚೇಂಜ್ ಮಾಡ್ಬೇಕಾಗತ್ತ. 5 ಗಂಟೆ 65 ನಿಮಿಷ 80 ಸೆಕೆಂಡ್ ಅಂತ ಬಂದಿದೆ. ನಮಗ್ ಗೊತ್ತು 60 ಸೆಕೆಂಡ್ ಅಂದ್ರ 1 ನಿಮಿಷ. ಇಲ್ಲಿ 80ರೊಳಗ 60ಅನ್ನ
ಈ ಕಡೆ ಕೊಟ್ಟಾಗ ಇದು 66 ಆಯ್ತು. ಅಂದ್ರ 5 ಗಂಟೆ 66 ನಿಮಿಷ 20 ಸೆಕೆಂಡ್ ಆಯ್ತು. ಮತ್ ಮುಂದುವರೆದು ಇಲ್ಲೇ 60 ನಿಮಿಷವನ್ನ ಇದು ಕೊಟ್ರ 1 ಜಾಸ್ತಿ ಆಯ್ತು. 6 ಗಂಟೆ 6 ನಿಮಿಷ 20 ಸೆಕೆಂಡ್. ಇದು ಪೂರ್ತಿ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷ ಎಳೆಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಒಂದು ಸಮಮಿತಿ ಅಕ್ಷ, ಇದು ಒಂದು ಸಮಮಿತಿ ಅಕ್ಷ. ಎಕ್ಸ್ ಗೆ ಒಂದು ಈ ರೀತಿಯಾಗಿ ಸಮಮಿತಿ ಅಕ್ಷ ಬರುತ್ತೆ. ಎಗೆ ಒಂದು ಸಮಮಿತಿ ಅಕ್ಷ ಹೇಳ್ತೀವಿ ಈ ರೀತಿಯಾಗಿ ಎ ಮಧ್ಯದೊಳಗೆ. ನೆಕ್ಸ್ಟ್ ಎಂ ಗೆ ಒಂದು ಸಮಮಿತಿ ಅಕ್ಷ ಈ ರೀತಿ. ಈ ರೀತಿ. ನೆಕ್ಸ್ಟ್ ಎಸ್ ಗೆ ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾವ ರೀತಿ ಸಮಮಿತಿ ಅಕ್ಷ ಹೇಳ್ತೀವಿ ಅಂತ. ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರವನ್ನ ಬರೆಯಿರಿ. ನೋಡ್ರಿ, ಇದು ಒಂದ್ ಜಾಲಾಕೃತಿ ಕೊಟ್ಟರ ಇದರಿಂದ ಯಾವ ಘನಾಕೃತಿ ಬರುತ್ತಾ ಅಂತ ಕೇಳಿದ. ಈ ಚಿತ್ರಕ್ಕ ಒಂದನೇದು ಈ ತರ ಒಂದು ಘನಾಕೃತಿ ಬರುತ್ತೆ. ಕೋನ್, ಶಂಕು ಅಂತ ಹೇಳ್ತೀವಿ ಅದಕ್ಕೆ. ಶಂಕು ಇದರಿಂದ ಘನ ಬರುತ್ತೆ ಈ ರೀತಿ. ಹ್ಮ್ 22ನೇ ಪ್ರಶ್ನೆ. ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನ ಸ್ಕ್ವೇರ್ ನಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನ ಸರ್ಕಲ್ ನಲ್ಲಿ ಬರೆಯಿರಿ, ವೃತ್ತದಲ್ಲಿ ಬರೆಯಿರಿ ಅಂತ ಹೇಳಿದ. ಚೌಕದಲ್ಲಿ ಭರ್ತಿ ಮಾಡ್ಬೇಕು ಬೆಸ ಸಂಖ್ಯೆಯನ್ನ, ವೃತ್ತದಲ್ಲಿ ಆ ವರ್ಗ ಸಂಖ್ಯೆ ಯಾವುದು ಅಂತ ಬರೀರಿ ಅಂತ ಹೇಳಿದ. ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಅಂದ್ರ ಇಲ್ಲಿ 1 ಬೆಸ ಸಂಖ್ಯೆ ಬರುತ್ತ, 1 3 ಇದೆ ಅಂದ್ರ ಇಲ್ಲಿ 5 ಬೆಸ ಸಂಖ್ಯೆ ಬರುತ್ತ. ಇದರಿಂದ ಉಂಟಾಗುವ ವರ್ಗ ಸಂಖ್ಯೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 4 9 16 ಉಂಟಾಗುವ ಸಂಖ್ಯೆ 16 ವರ್ಗ ಸಂಖ್ಯೆ. ಇಲ್ಲಿ ನೋಡ್ರಿ 1 ಇದೆ ಅಂದ್ರ ಇಲ್ಲಿ 3, ಇಲ್ಲೇ 7 1 3 5 7 9 ಆಯ್ತು. ಉಂಟಾಗುವ ಸಂಖ್ಯೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಇಸ್ ಈಕ್ವಲ್ ಟು 25 ಬರುತ್ತೆ. ಉಂಟಾಗುವ ವರ್ಗ ಸಂಖ್ಯೆ 25. ಮುಂದಿನ ಪ್ರಶ್ನೆ. ಥರ್ಡ್ ಮೇನ್ದೊಳಗ 23
ಇದು 4 ಅಂಕದ ಪ್ರಶ್ನೆಗಳಿವು. 4 ಅಂಕದ 2 ಪ್ರಶ್ನೆಗಳಿರುತ್ತವೆ. ಅದ್ರೊಳಗು ನೋಡ್ರಿ ಒಂದನೇದು 40 ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು 40 ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ತರಗ ತರಗತಿಯೊಂದನ್ನ ಚಟುವಟಿಕೆಯೊಂದಕ್ಕಾಗಿ ತಲಾ 4 ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ. 4 ವಿದ್ಯಾರ್ಥಿಗಳ ಗುಂಪು ಮಾಡಲಾಗಿದೆ. ನಾವು 40ರೊಳಗ 4 ವಿದ್ಯಾರ್ಥಿಗಳ 10 ಗುಂಪುಗಳನ್ನ ಮಾಡ್ತೀವಿ. ಮಾಡಲಾಗಿದೆ. ಚಟುವಟಿಕೆಯನ್ನ ನಿರ್ವಹಿಸಲು ಪ್ರತಿ ಗುಂಪಿಗೆ 3 ಮೀಟರ್ ಅಳತೆಯ, ಇದು ಒಂದಕ್ಕ 3 ಮೀಟರ್ ಬೇಕು, ಹಗ್ಗ ಬೇಕಾಗಿದೆ. ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ ಅಂದ್ರ ಈ ರೀತಿ 10 ಗುಂಪಿಗೆ ಎಷ್ಟು ಬೇಕು ಅಂತ ಜಸ್ಟ್ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಆನ್ಸರ್ ಬಂದ್ಬಿಡತ್ತ. x is equal to ಅಂದ್ರ ಒಂದು ಗುಂಪಿಗೆ ಒಂದು ಗುಂಪಿಗೆ 3 ಮೀಟರ್ ಹಗ್ಗ ಬೇಕು. ಇಂತ 10 ಗುಂಪಿಗೆ 3 ಅಂತ 10 ಜಸ್ಟ್ 30 ಬೇಕಾಗುತ್ತೆ. ಒಟ್ಟು ತರಗತಿಗೆ ಬೇಕಾಗುವ ಹಗ್ಗ 30. ಈ ತರ 10 ಗುಂಪುಗಳದಾವೆ ಇಲ್ಲಿ. ಮೂರು ಅಂತವು ಇಲ್ಲಿನ 10 ಬೇಕು ಅಂತ. ಹೆಂಗ್ ಬರ್ತೀವಿ ನೋಡ್ರಿ. 4 ಪ್ಲಸ್ 4, 4ರ ಒಂದು ಗುಂಪು, 4ರ ಒಂದು ಗುಂಪು, ಈ ರೀತಿ 10. 5, 6, 7, 8, 9, 10. ಒಂದೊಂದಕ್ಕ 3 ಮೀಟರ್ 3 ಮೀಟರ್ ಬೇಕು ಅಂದ್ರ 3, 3, 3, 3, 3, 3, 3, 3, 3. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 40 ವಿದ್ಯಾರ್ಥಿಗಳು. ಗುಂಪು 10 ಇದಾವು. 4 ವಿದ್ಯಾರ್ಥಿಗಳ ಒಂದು ಗುಂಪು 10 ಗುಂಪು ಮಾಡಿಲಾಗಿದೆ. 10 ಗುಂಪು ಇದಾವೆ. ಅಂದ್ರೆ 3 ಮೀಟರ್ ಅಳತೆಯ ಹಗ್ಗವನ್ನ ತಗೊಂಡಿವಿ. ಒಂದು ಗುಂಪಿಗೆ 3 ಮೀಟರ್ ಅಳತೆಯ ಹಗ್ಗ ಬೇಕಾಗಿದೆ. ಒಟ್ಟು 30 ಮೀಟರ್ ಬೇಕಾಗುತ್ತೆ. ಮುಂದಿನ ಪ್ರಶ್ನೆ. ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸಿದರೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ. 1 ಗಂಟೆಯೊಳಗ ಒಂದು ರೈಲ್ ಗಾಡಿ 225 ಕಿಲೋಮೀಟರ್ ಚಲಿಸ್ತಾ ಇದೆ. ಒಂದು ದಿನ ಅಂದ್ರೆ 24 ಗಂಟೆ ಎಷ್ಟು ಚಲಿಸುತ್ತದೆ ಗೊತ್ತಿಲ್ಲ. ಎಕ್ಸ್ ಅಂತ ಇಟ್ಕೊಂಡು ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 225 ಇಂಟು 24.
14 120 ಕ್ಯಾರಿ 12 24 2s are 48 plus 12 ಅಂದ್ರೆ 60 48 plus 6 ಅಂದ್ರೆ 54 ಉತ್ತರ 5400 ಬಂತು. ಗರಿಷ್ಠ ಸ್ಥಾನದ ಬೆಲೆಗೆ ಅಂದ್ರೆ 1000 ಸ್ಥಾನಕ್ಕೆ ನಾವು ಅಂದಾಜು ಮಾಡ್ತೀವಿ. ಇಲ್ಲೇ 100 ಸ್ಥಾನ ನೋಡ್ಬೇಕು ನಾವು. 100ರ ಸ್ಥಾನದೊಳಗ 100ರ ಸ್ಥಾನದಲ್ಲಿ 1 2 3 4 ಬಂದಾಗ 110 ಬಿಡಿ ಸ್ಥಾನವನ್ನ 0 ಬರಿತೀವಿ. ಗರಿಷ್ಠ ಸ್ಥಾನ ಅಂದ್ರ ಮುಂದಿನ ಸಂಖ್ಯೆ ಯಾವ್ದು ಬೇಕೋ ಅದನ್ನ ಹಂಗ ಇಡ್ತೀವಿ. ಅಂದ್ರೆ ಇದು 5,000 ಕಿಲೋಮೀಟರ್. ಒಂದು ದಿನದಲ್ಲಿ 5,000 ಗರಿಷ್ಠ 5,000 ಕಿಲೋಮೀಟರ್ ಚಲಿಸುತ್ತೆ ಅಂತ ಗೊತ್ತಾಯ್ತು. ಧನ್ಯವಾದಗಳು. ಮುಂದೆ ಯಾವ್ದಾದ್ರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಿತ್ತು ಅಂತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹಾಕುವ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ.